ಹೇಗೆ ನಡೀತಾ ಇದೆ ಮತದಾನ ಭಾಳ ತುರುಸಿನಿಂದ ನಡೀತಾ ಇದೆ. ಉತ್ಸಾಹದಿಂದ ರೈತರು, ಶೇರ್ ಹೋಲ್ಡರ್ಸು, ಮುಖಂಡರು, ಯುವಕರು ಪ್ರತಿಯೊಬ್ಬರು ಕೂಡ ಈ ಶುಗರ್ ಫ್ಯಾಕ್ಟ್ರಿಯನ್ನು ಉಳಿಸ್ಬೇಕನ್ನೋಂಥ ಒಂದೇ ಒಂದು ನಿಟ್ಟಿನಲ್ಲಿ ಇಷ್ಟೊಂದು ಉತ್ಸುಕತೆಯಿಂದ ವೋಟಿಂಗ್ ಮಾಡ್ತಾ ಇದ್ದಾರೆ. ನಮಗೆ ಅಂದಾಜು ಇರಲಿಲ್ಲ ಈ ಮಟ್ಟಕ್ಕೆ ಬರ್ತಾರೆ ಜನ ಅಂತ ಹೇಳಿ. ಅದೊಂಥರ ಆಶೀರ್ವಾದ ಅನ್ನಿಸ್ತದೆ. ಈಗಾಗಲೇ ಜನ ಹೇಳ್ತಾ ಇದ್ದಾರೆ, ನಿಮ್ಮ ಕೈಯಲ್ಲಿ ಕೊಡ್ತಾ ಇದ್ದೀವಿ, ನಿಮ್ಮ ಉಡಿಯಲ್ಲಿ ಹಾಕ್ತಾ ಇದ್ದೀವಿ, ನಿಮ್ಮ ಉಸಿರಿರೋವರೆಗೂ ನಿಮ್ಮ ಹೆಸರನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಜನ. ಇದನ್ನೆಲ್ಲ ಕೇಳಿದ್ರೆ ಎಲ್ಲೋ ರೈತರ ಆಶೀರ್ವಾದ ನಮ್ಮ ಪ್ಯಾನಲ್ಗೆ ಆಗಿದೆ ಅನಿಸುತ್ತೆ. ಮತ್ತು ಜೊತೆಗೆ ನಮ್ಮ ಜವಾಬ್ದಾರಿ ಕೂಡ ಜಾಸ್ತಿ ಆಗಿದೆ. ಯಾಕಂದರೆ ಜನರು ಯಾವ ವಿಶ್ವಾಸ ಇಟ್ಕೊಂಡು ಈ ಮತದಾನ ಮಾಡೋಕ್ಕೆ ಬರ್ತಾ ಇದ್ದಾರೆ, ಅವರು ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗುವಂಥ ದೊಡ್ಡ ಜವಾಬ್ದಾರಿ ನಮ್ಮ ಹೆಗಲ ಮೇಲಿದೆ. ಅದನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ. 15ಕ್ಕೆ 15 ಪೆನಲ್ ಟು ಪೆನಲ್ ಗೆಲ್ತೀವಿ ಅನ್ನೋಂಥ ಆಸೆ ನಮಗಿದೆ. ಆದರೆ ಮತದಾರ ಬಾಂಧವರು, ಶೇರ್ ಹೋಲ್ಡರ್ಸು, ರೈತರು ಅವ್ರು ಏನು ಮನಸ್ಸು ಮಾಡಿದ್ದಾರೆ ಅನ್ನೋದು ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ. ಇನ್ನೂ ಸಾಕಷ್ಟು ಜನ ಮತದಾನ ಮಾಡಿದ್ದಾರೆ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಎಲ್ಲರೂ ಕೂಡ ರಾತ್ರಿ 9 ಗಂಟೆ ಆಗಲಿ 10 ಗಂಟೆ ಆಗಲಿ ಪ್ರತಿಯೊಬ್ಬರಿಗೂ ಕೂಡ ಮತದಾನದ ಅವಕಾಶವನ್ನು ನಾವು ಮಾಡಿಸ್ಕೊಡ್ತೀವಿ. ಎಲ್ಲರೂ ಕಾಂಪೌಂಡ್ ಒಳಗಡೆ ಬಂದುಬಿಟ್ರೆ ಸಾಕು. 4 ಗಂಟೆ ಇಲ್ಲ 9 ಗಂಟೆವರೆಗೂ ನಾವು ತಡರಾತ್ರಿ ಆದರೂ ಕೂಡ ನಾವು ವೋಟಿಂಗ್ ನಾವು ಮಾಡಿಸ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶುಗರ್ ಫ್ಯಾಕ್ಟ್ರಿ ಉಳಿಸ್ತಕ್ಕಂಥ ಅವರು ಪ್ರಯತ್ನ ಮಾಡಿರ್ಬೋದು, ಇನ್ನೊಬ್ರು ಪ್ರಯತ್ನ ಮಾಡ್ಬೋದು. ಚುನಾವಣೆ ಸ್ಪರ್ಧೆ ಮಾಡಿರ್ಬೋದು. ಆದ್ರೆ ಗೆಲುವಾದ್ಮೇಲೆ ಇದನ್ನ ಉಳಿಸ್ತಕ್ಕಂಥದ್ದು ಪಕ್ಷಾತೀತವಾಗಿ ಮಾಡ್ಬೇಕಂತ ನಾವು ಸದನದ ಧ್ವನಿ ಎತ್ತಿದ್ದೇನೆ. ಇದ್ರ ಬಗ್ಗೆ ಧ್ವನಿ ಎತ್ತಿದಾಗ ಕೂಡ ಇದಕ್ಕೂ ಕೂಡ ಸ್ಫೂರ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇದು ಫ್ಯಾಕ್ಟ್ರಿ ಉಳಿದ್ರೆ ರೈತರು ಉಳಿದಂಗೆ, ಫ್ಯಾಕ್ಟ್ರಿ ಉಳಿದಕ್ಕೆ ರೈತರು ಉಳಿತಾರೆ, ಆ ಭಾವನೆಯಿಂದ ಕೆಲಸ ಮಾಡ್ತೀವಿ. ಸರ್ಕಾರದವ್ರು ಯಾಕೆ ಸರ್ ನಮ್ಮ ರಾಜ್ಯದವರು ನಾವು ಬೇಡು ಸ್ಥಾನದಾಗದೀವಿ, ಅವರು ಅಧಿಕಾರದಾಗ ಅದಾರ. ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀವಿ, ಮುಖ್ಯಮಂತ್ರಿಗಳಿಗೆ ಕರೆದ ಪತ್ರ ಬರ್ತೀವಿ, ಏನಾರ ಮಾಡಿ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಕೊನೆ ಪ್ರಶ್ನೆ ಸರ್, ಹೇಗೆ ನಡೀತಾ ಇದೆ ಮತದಾನ ಭಾಳ ತುರುಸಿನಿಂದ ನಡೀತಾ ಇದೆ. ಉತ್ಸಾಹದಿಂದ ರೈತರು, ಶೇರ್ ಹೋಲ್ಡರ್ಸು, ಮುಖಂಡರು, ಯುವಕರು ಪ್ರತಿಯೊಬ್ಬರು ಕೂಡ ಈ ಶುಗರ್ ಫ್ಯಾಕ್ಟ್ರಿಯನ್ನು ಉಳಿಸ್ಬೇಕನ್ನೋಂಥ ಒಂದೇ ಒಂದು ನಿಟ್ಟಿನಲ್ಲಿ ಇಷ್ಟೊಂದು ಉತ್ಸುಕತೆಯಿಂದ ವೋಟಿಂಗ್ ಮಾಡ್ತಾ ಇದ್ದಾರೆ. ನಮಗೆ ಅಂದಾಜು ಇರಲಿಲ್ಲ ಈ ಮಟ್ಟಕ್ಕೆ ಬರ್ತಾರೆ ಜನ ಅಂತ ಹೇಳಿ. ಅದೊಂಥರ ಆಶೀರ್ವಾದ ಅನ್ನಿಸ್ತದೆ. ಈಗಾಗಲೇ ಜನ ಹೇಳ್ತಾ ಇದ್ದಾರೆ, ನಿಮ್ಮ ಕೈಯಲ್ಲಿ ಕೊಡ್ತಾ ಇದ್ದೀವಿ, ನಿಮ್ಮ ಉಡಿಯಲ್ಲಿ ಹಾಕ್ತಾ ಇದ್ದೀವಿ, ನಿಮ್ಮ ಉಸಿರಿರೋವರೆಗೂ ನಿಮ್ಮ ಹೆಸರನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಜನ. ಇದನ್ನೆಲ್ಲ ಕೇಳಿದ್ರೆ ಎಲ್ಲೋ ರೈತರ ಆಶೀರ್ವಾದ ನಮ್ಮ ಪ್ಯಾನಲ್ಗೆ ಆಗಿದೆ ಅನಿಸುತ್ತೆ. ಮತ್ತು ಜೊತೆಗೆ ನಮ್ಮ ಜವಾಬ್ದಾರಿ ಕೂಡ ಜಾಸ್ತಿ ಆಗಿದೆ. ಯಾಕಂದರೆ ಜನರು ಯಾವ ವಿಶ್ವಾಸ ಇಟ್ಕೊಂಡು ಈ ಮತದಾನ ಮಾಡೋಕ್ಕೆ ಬರ್ತಾ ಇದ್ದಾರೆ, ಅವರು ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗುವಂಥ ದೊಡ್ಡ ಜವಾಬ್ದಾರಿ ನಮ್ಮ ಹೆಗಲ ಮೇಲಿದೆ. ಅದನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ. 15ಕ್ಕೆ 15 ಪೆನಲ್ ಟು ಪೆನಲ್ ಗೆಲ್ತೀವಿ ಅನ್ನೋಂಥ ಆಸೆ ನಮಗಿದೆ. ಆದರೆ ಮತದಾರ ಬಾಂಧವರು, ಶೇರ್ ಹೋಲ್ಡರ್ಸು, ರೈತರು ಅವ್ರು ಏನು ಮನಸ್ಸು ಮಾಡಿದ್ದಾರೆ ಅನ್ನೋದು ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ. ಇನ್ನೂ ಸಾಕಷ್ಟು ಜನ ಮತದಾನ ಮಾಡಿದ್ದಾರೆ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಎಲ್ಲರೂ ಕೂಡ ರಾತ್ರಿ 9 ಗಂಟೆ ಆಗಲಿ 10 ಗಂಟೆ ಆಗಲಿ ಪ್ರತಿಯೊಬ್ಬರಿಗೂ ಕೂಡ ಮತದಾನದ ಅವಕಾಶವನ್ನು ನಾವು ಮಾಡಿಸ್ಕೊಡ್ತೀವಿ. ಎಲ್ಲರೂ ಕಾಂಪೌಂಡ್ ಒಳಗಡೆ ಬಂದುಬಿಟ್ರೆ ಸಾಕು. 4 ಗಂಟೆ ಇಲ್ಲ 9 ಗಂಟೆವರೆಗೂ ನಾವು ತಡರಾತ್ರಿ ಆದರೂ ಕೂಡ ನಾವು ವೋಟಿಂಗ್ ನಾವು ಮಾಡಿಸ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶುಗರ್ ಫ್ಯಾಕ್ಟ್ರಿ ಉಳಿಸ್ತಕ್ಕಂಥ ಅವರು ಪ್ರಯತ್ನ ಮಾಡಿರ್ಬೋದು, ಇನ್ನೊಬ್ರು ಪ್ರಯತ್ನ ಮಾಡ್ಬೋದು. ಆದ್ರೆ ಚುನಾವಣೆ ಸ್ಪರ್ಧೆ ಮಾಡಿರ್ಬೋದು. ಆದ್ರೆ ಗೆಲುವಾದ್ಮೇಲೆ ಇದನ್ನ ಉಳಿಸ್ತಕ್ಕಂಥದ್ದು ಪಕ್ಷಾತೀತವಾಗಿ ಮಾಡ್ಬೇಕಂತ ನಾವು ಸದನದ ಧ್ವನಿ ಎತ್ತಿದ್ದೇನೆ. ಇದ್ರ ಬಗ್ಗೆ ಧ್ವನಿ ಎತ್ತಿದಾಗ ಕೂಡ ಇದಕ್ಕೂ ಕೂಡ ಸ್ಫೂರ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇದು ಫ್ಯಾಕ್ಟ್ರಿ ಉಳಿದ್ರೆ ರೈತರು ಉಳಿದಂಗೆ, ಫ್ಯಾಕ್ಟ್ರಿ ಉಳಿದಕ್ಕೆ ರೈತರು ಉಳಿತಾರೆ, ಆ ಭಾವನೆಯಿಂದ ಕೆಲಸ ಮಾಡ್ತೀವಿ. ಸರ್ಕಾರದವ್ರು ಯಾಕೆ ಸರ್ ನಮ್ಮ ರಾಜ್ಯದವರು ನಾವು ಬೇಡು ಸ್ಥಾನದಾಗದೀವಿ, ಅವರು ಅಧಿಕಾರದಾಗ ಅದಾರ. ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀವಿ, ಮುಖ್ಯಮಂತ್ರಿಗಳಿಗೆ ಕರೆದ ಪತ್ರ ಬರ್ತೀವಿ, ಏನಾರ ಮಾಡಿ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಕೊನೆ ಪ್ರಶ್ನೆ ಸರ್, ಆ 4 ಗಂಟೆ ಒಳಗೆ